ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ನಿಮಗೊಂದು ವಿಡಿಯೋ ತೋರಿಸ್ತೀನಿ. ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಅರ್ನಾಬ್ ಗೋಸ್ವಾಮಿಯ ನ್ಯೂಸ್ ವಿಡಿಯೋ ಇದು. ಅರ್ನಾಬ್ ಗೋಸ್ವಾಮಿ ಅಂದಾಕ್ಷಣ ನಿಮ್ಮ ಮನಸ್ಸಿನಲ್ಲಿ ಗೋಧಿ ಮೀಡಿಯಾ ಅನ್ನೋದು ಪಕ್ಕನೆ ಹೊಳಿತದೆ. ಅಂದ್ರೆ ಸಂಘ ಪರಿವಾರ ಮತ್ತು ಮೋದಿಜಿಯವರ ಮಡಿಲ ಮಾಧ್ಯಮ ಅಂತ ಅರ್ಥ. ಆದ್ರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಅರ್ನಾಬ್ ಗೋಸ್ವಾಮಿ ಸಂಘ ಪರಿವಾರದ ವಿರುದ್ಧ ಲೆಫ್ಟ್ ಅಂಡ್ ರೈಟ್ ಕ್ಲಾಸ್ ತಗೋತಾ ಇದ್ದಾರೆ. ಅದು ಬಿಜೆಪಿ ಪ್ರಚಾರದ ಧುರಂಧರ ಅನ್ನೋ ಸಿನಿಮಾದ ವಿರುದ್ಧ ಕೂಗಾಡ್ತಾ ಇದ್ದಾರೆ. ಅತ್ಯಾಚಾರ ಆರೋಪಿ ಬಿಜೆಪಿಯ ಮಾಜಿ ಶಾಸಕ ಕುಲದೀಪ್ ಸಿಂಗ್ ಸೆಂಗರ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಮೊದಲು ಈ ವಿಡಿಯೋ ನೋಡಿ, ಆಮೇಲೆ ಮಾತಾಡೋಣ. Crime story. If you people have the guts, have a crime story done on it. People like to watch real things. I want to tell them, don't watch Dhurandhar. Somebody make a film on this. We don't want to see Akshay Khanna's dancing. We want to see a real film made on this. And if any Bollywood producer has the guts, duteous guts, make a film on what happened to Singer. Put the brutality out. Let the people of this country know the truth of what's going on in our country. Distorted the facts, sir. Now you have completely Let them know. Bollywood is distracting you. It's fiction like Dhurandhar. Dhurandhar is fiction. Put out the truth. Nobody in Bollywood has the guts to do a movie on what happened to Kuldeep Singh Sengar. ಎಸ್, ಏನ್ ಹೇಳ್ತಾ ಇದ್ದಾರೆ ಅರ್ನಾಬ್ ಗೋಸ್ವಾಮಿ? ನಿಮಗೆ ಗಟ್ಸ್ ಇದ್ರೆ ಉನ್ನಾವೋ ಅತ್ಯಾಚಾರ ಪ್ರಕರಣದ ಬಗ್ಗೆ ಒಂದು ಕ್ರೈಮ್ ಸ್ಟೋರಿ ಮಾಡಿ. ನಾನು ಜನರಿಗೆ ಹೇಳ್ತೀನಿ, ಧುರಂಧರ್ ಸಿನಿಮಾ ನೋಡಬೇಡಿ. ನಾವು ಅಕ್ಷಯ್ ಖನ್ನಾನ ಡ್ಯಾನ್ಸ್ ನೋಡೋದಕ್ಕೆ ಬಯಸೋದಿಲ್ಲ. ಬಾಲಿವುಡ್ನ ನಿರ್ಮಾಪಕರಿಗೆ ಗಟ್ಸ್ ಇದ್ರೆ ಸೆಂಗರ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಸಿನಿಮಾ ಮಾಡಿ. ಆ ಕ್ರೌರ್ಯದ ಬಗ್ಗೆ ಜನರಿಗೆ ತಿಳಿಸಿ. ದೇಶದ ಜನರಿಗೆ ಸತ್ಯ ಏನು ಅನ್ನೋದು ಗೊತ್ತಾಗಲಿ. ಧುರಂಧರ್ ತರಹದ ಸಿನಿಮಾಗಳ ಮೂಲಕ ಬಾಲಿವುಡ್ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ. ಅದೊಂದು ಕಟ್ಟುಕತೆ, ಸತ್ಯ ಹೇಳಿ. ಇದು ಅರ್ನಾಬ್ ಆಕ್ರೋಶ. ಅರೆ, ಅರ್ನಾಬ್ ಇಲ್ಲಿ ಪೂರ್ತಿಯಾಗಿ ಬಿಜೆಪಿ ವಿರುದ್ಧವೇ ಕೂಗಾಡ್ತಾ ಇದ್ದಾರಲ್ವಾ? ಅದರಲ್ಲೂ ಬಿಜೆಪಿ ಮತ್ತು ಸಂಘ ಪರಿವಾರ ಹಾಡಿ ಹೊಗಳ್ತಾ ಇರುವಂತಹ ಧುರಂಧರ್ ಎಂಬ ಹಿಂದಿ ಸಿನಿಮಾವನ್ನ ಚಿಂದಿ ಮಾಡ್ತಾ ಇದ್ದಾರಲ್ವಾ? ಇದೇನ್ ನಡೀತಾ ಇದೆ? ಅರ್ನಾಬ್ಗೆ ಏನಾಗಿದೆ? ಸ್ನೇಹಿತರೆ, ನಾನ್ ತೋರಿಸಿದ್ದು ಬರೀ ಟ್ರೈಲರ್ ಮಾತ್ರ, ಮತ್ತು ಇದು ಹೊಸದೂ ಅಲ್ಲ. 2024 ನವೆಂಬರ್ನಿಂದಲೇ ಅರ್ನಾಬ್ ಗೋಸ್ವಾಮಿ ಯು ಟರ್ನ್ ಹೊಡೆದಿದ್ದಾರೆ. ಮೋದಿ ಸರ್ಕಾರದ ನೀತಿಗಳ ವಿರುದ್ಧ ಕಿಡಿಕಾರೋದಕ್ಕೆ ಶುರು ಮಾಡಿದ್ದಾರೆ. ಕಳೆದ ಡಿಸೆಂಬರ್ ಬಳಿಕವಂತೂ ಮೋದಿ ಸರ್ಕಾರದ ವಿರುದ್ಧ ಒಂದರ ಹಿಂದೆ ಒಂದರಂತೆ ನೆಗೆಟಿವ್ ಸ್ಟೋರಿಗಳು ರಿಪಬ್ಲಿಕ್ ಟಿವಿನಲ್ಲಿ ಬರ್ತಾ ಇವೆ. ಮೋದಿ ಸರ್ಕಾರ ಅತ್ಯಂತ ಜನವಿರೋಧಿ ಸರ್ಕಾರ ಅಂತ ಅರ್ನಾಬ್ ಘಂಟಾಘೋಷವಾಗಿ ಸಾರಿ ಹೇಳ್ತಾ ಇದ್ದಾರೆ. ಬೇಕಿದ್ರೆ ಕಳೆದ 1 ತಿಂಗಳಲ್ಲಿ ರಿಪಬ್ಲಿಕ್ ಟಿವಿಯಲ್ಲಿ ಬಂದಿರೋ ನ್ಯೂಸ್ ಸ್ಟೋರಿಗಳನ್ನು ಗಮನಿಸಿ, ನೀವೇ ಗಾಬರಿ ಆಗ್ತೀರಾ. ಮಾತೆತ್ತಿದ್ರೆ ಮೋದಿ ಮೋದಿ ಅಂತ ಖುಷಿಯಿಂದ ಕೂಗಾಡ್ತಾ ಇದ್ದ ಅರ್ನಾಬ್ ಮೋದಿ ಸರ್ಕಾರವನ್ನ ಸಖತ್ತಾಗಿ ಬೆಂಡೆತ್ತುತ್ತಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ನ ಸಾವಿರಾರು ವಿಮಾನ ಹಾರಾಟಗಳು ರದ್ದಾದವು. 15 ದಿನಗಳ ಕಾಲ ಲಕ್ಷಾಂತರ ಪ್ರಯಾಣಿಕರು ತೊಂದರೆಗೆ ಒಳಗಾದರೂ ನಷ್ಟ ಮಾಡಿಕೊಂಡ್ರು. ಅರ್ನಾಬ್ ಕೇಂದ್ರ ಸರ್ಕಾರದ ವಿಮಾನಯಾನ ನೀತಿಯ ವಿರುದ್ಧ ಕಿಡಿಕಿಡಿಯಾಗಿದ್ದಾರೆ. ವಿಮಾನಯಾನ ಮಂತ್ರಿಯ ಮಾನ ಹರಾಜು ಹಾಕಿದ್ದಾರೆ. ಟರ್ಕಿ ಮತ್ತು ಚೀನಾದ ಜೊತೆಗೆ ಭಾರತದ ಸಂಬಂಧ ಬದಲಾಗಿದ್ದನ್ನ ಅರ್ನಾಬ್ ಕಟುವಾಗಿ ಟೀಕಿಸಿದ್ದಾರೆ. ಭಾರತದ ಅಸ್ಥಿರ ವಿದೇಶಾಂಗ ನೀತಿಯನ್ನ ಮಾತಿನಲ್ಲೇ ಚಿಂದಿ ಮಾಡಿದ್ದಾರೆ. ಇನ್ನೊಮ್ಮೆ ಬಿಜೆಪಿ ನಾಯಕರನ್ನ ನೇರವಾಗಿ ಜಾಡಿಸಿದ್ದಾರೆ. ಬಿಜೆಪಿ ನಾಯಕರ ಮದುವೆ ಮನೆಗಳಲ್ಲಿ ಅಬ್ಬರದ ಪಟಾಕಿ ಹಾರಿಸೋದನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇದರಿಂದ ಪರಿಸರ ಮಾಲಿನ್ಯ ದೆಹಲಿನಲ್ಲಿ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಚರ್ಚ್ಗಳ ಮೇಲೆ ಸಂಘ ಪರಿವಾರದ ಗೂಂಡಾಗಳು ದಾಳಿ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಅಂತ ಕೂಗಾಡಿದ್ದಾರೆ. ದೆಹಲಿಯಲ್ಲಿ ಪರಿಸರ ಮಾಲಿನ್ಯ ಹೆಚ್ಚುತ್ತಾ ಇರೋದನ್ನ ಎತ್ತಿ ಹೇಳಿ ಅಲ್ಲಿನ ಬಿಜೆಪಿ ಸರ್ಕಾರವನ್ನು ಅರ್ನಾಬ್ ಟೀಕಿಸ್ತಾರೆ. ದೆಹಲಿಯಲ್ಲಿ ನ್ಯಾಷನಲ್ ಹೆಲ್ತ್ ಎಮರ್ಜೆನ್ಸಿ ಇದೆ, ಸರ್ಕಾರ ಏನೇನು ಮಾಡ್ತಾ ಇಲ್ಲ ಅಂತ ಗುಡುಗಿದ್ದಾರೆ. ಅರಾವಳಿ ಬೆಟ್ಟದಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಟ್ಟ ಕೇಂದ್ರ ಸರ್ಕಾರದ ಕ್ರಮವನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಅದರ ಬಗ್ಗೆ ಒಂದು ಸರಣಿ ಸ್ಟೋರಿನೇ ಬಂತು. ಇಲ್ಲಿ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಹಿತ ಕಾಯೋದಕ್ಕೆ ಹೊರಟಿದೆ, ಪರಿಸರ ನಾಶ ಆಗ್ತಾ ಇದೆ ಅಂತ ಅರ್ನಾಬ್ ಕೂಗಾಡಿದ್ದಾರೆ. ಏನಾಗಿದೆ ಅರ್ನಾಬ್ಗೆ? 2017ರಲ್ಲಿ ರಿಪಬ್ಲಿಕ್ ಟಿವಿ ಆರಂಭ ಆಯಿತು. ಇವತ್ತು ರಿಪಬ್ಲಿಕ್ ಲೋಗೋದಲ್ಲಿ 2 ಇಂಗ್ಲಿಷು, 1 ಹಿಂದಿ, 1 ಕನ್ನಡ ಮತ್ತು 1 ಬಾಂಗ್ಲಾ ಚಾನೆಲ್ಗಳಿವೆ. ಕಳೆದ 7 ವರ್ಷಗಳಲ್ಲಿ ದಿನ ಬೆಳಗಾದ್ರೆ ಮೋದಿ ಸರ್ಕಾರವನ್ನ ಹಾಡಿ ಹೊಗಳೋದು, ಪ್ರತಿಪಕ್ಷದ ವಕ್ತಾರರನ್ನ ಮಾತೇ ಆಡಲು ಬಿಡದಂತೆ ಜಾಡಿಸೋದು, ಇದು ಎರಡನ್ನೇ ಅರ್ನಾಬ್ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಿದ್ರೆ ಈಗ ಸಡನ್ ಆಗಿ ಮೋದಿ ಸರ್ಕಾರದ ವಿರುದ್ಧ ಕೂಗಾಡೋದಕ್ಕೆ ಏನ್ ಕಾರಣ? ಇದು ಸಾರ್ವಜನಿಕರಲ್ಲಿ ಕುತೂಹಲ ಕೆರಳಿಸಿರುವಂತಹ ಪ್ರಶ್ನೆ. ಹೌದು, ನೇಷನ್ ವಾಂಟ್ಸ್ ಟು ನೋ ವಾಟ್ ಹ್ಯಾಪನ್ಸ್ ಟು ಅರ್ನಾಬ್. ಈ ಪ್ರಶ್ನೆಯನ್ನು
ಅರ್ನಾಬ್ ಗೋಸ್ವಾಮಿಗೆ ನೇರವಾಗಿ ಕೆಲವರು ಕೇಳಿದ್ದಾರೆ. ನಾನು ಸರ್ಕಾರದ ಪರ ಅಥವಾ ವಿರುದ್ಧ ಅಂತ ಇದುವರೆಗೆ ಮಾತಾಡಿಲ್ಲ, ನಾನು ಜನರ ಪರ ಜರ್ನಲಿಸಂ ಮಾಡ್ತಾ ಇದ್ದೀನಿ ಅಂತ ಅರ್ನಾಬ್ ಇದಕ್ಕೆ ಉತ್ತರ ಹೇಳಿದ್ದಾರೆ. ಆದ್ರೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಅರ್ನಾಬ್ ಮತ್ತು ಬಿಜೆಪಿ ಸರ್ಕಾರದ ಮಧ್ಯೆ ಏನೋ ಆಗಿದೆ. ಸಮಥಿಂಗ್ ಇಸ್ ಗೋಯಿಂಗ್ ಆನ್. ಏನದು ರಹಸ್ಯ? ಏಕೆ ಅರ್ನಾಬ್ ಯು ಟರ್ನ್ ಹೊಡೆದಿದ್ದಾರೆ? ಬಲ್ಲ ಮೂಲಗಳ ಪ್ರಕಾರ ಇದಕ್ಕೆ 5-6 ಕಾರಣಗಳಿವೆ. ಮೊದಲನೇ ಕಾರಣ, ರಿಪಬ್ಲಿಕ್ ಟಿವಿಯ TRP ಕುಸಿದು ಬಿದ್ದು ಹೋಗಿದೆ. ರಿಪಬ್ಲಿಕ್ ಟಿವಿ ನೋಡೋರ ಸಂಖ್ಯೆ ತೀವ್ರವಾಗಿ ಕಡಿಮೆ ಆಗಿದೆ. ಕಳೆದ 3 ವರ್ಷಗಳಲ್ಲಿ ಟಿವಿ ನಡೆಸೋದಕ್ಕಾಗಿ ಅರ್ನಾಬ್ ಗೋಸ್ವಾಮಿ 60 ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ಮಾಡಿಕೊಂಡಿದ್ದಾರೆ. ಸರಿ, TRP ಯಾಕೆ ಬಿದ್ದೋಗಿದೆ? ಹೌದು, ಎಲ್ಲಾ ಟಿವಿಗಳು ಸ್ಪರ್ಧೆಗೆ ಬಿದ್ದಂತೆ ಮೋದಿ ಸರ್ಕಾರವನ್ನು ಹೊಗಳ್ತಾ ಇದ್ರೆ ಜನ ಒಂದೇ ಟಿವಿಯನ್ನ ಯಾಕೆ ನೋಡ್ತಾರೆ? ಬಿಜೆಪಿ ಪರ ಇರೋ ವೀಕ್ಷಕರು ಈ ಎಲ್ಲಾ ಟಿವಿಗಳನ್ನು ಸ್ವಲ್ಪ ಸ್ವಲ್ಪ ಹರಿದು ಹಂಚಿ ನೋಡ್ತಾ ಇದ್ದಾರೆ. ರಿಪಬ್ಲಿಕ್ ಟಿವಿಗೆ ಕೇಂದ್ರ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಮೊತ್ತದ ಜಾಹೀರಾತು ಸಿಗ್ತಾ ಇತ್ತಲ್ವಾ, ಅದೇನಾಯ್ತು? ಹೌದು, ಮೊದಲು ಸಿಗ್ತಾ ಇತ್ತು. ಆದ್ರೆ ಈಗ NDTV ಆ ಆದಾಯಕ್ಕೆ ಅಡ್ಡಗಾಲು ಹಾಕಿದೆ. NDTV ಯಾರ್ದು? ಮೋದಿಯವರ ಕ್ಲೋಸ್ ಫ್ರೆಂಡ್ ಗೌತಮ್ ಅದಾನಿಯದ್ದು. NDTVಗೆ ಈಗ ಕೇಂದ್ರದ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳಿಂದ ಹರಿದು ಬರ್ತಾ ಇರೋ ಜಾಹೀರಾತಿನಿಂದಾಗಿ ರಿಪಬ್ಲಿಕ್ ಟಿವಿ ಹೊಡೆತ ತಿಂದಿದೆ ಅನ್ನೋದು ಇನ್ನೊಂದು ಕಾರಣ. ಬಿಜೆಪಿಯ ಒಳವರ್ತುಲದಲ್ಲಿ ಇನ್ನೂ ಒಂದು ಸುದ್ದಿ ಇದೆ. ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಮೀಡಿಯಾ ಹ್ಯಾಂಡಲ್ ಮಾಡೋರು ಬದಲಾಗಿದ್ದಾರೆ. ಇದರ ಪರಿಣಾಮವಾಗಿ ರಷ್ಯಾದ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದಾಗ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅರ್ನಾಬ್ ಸಿಗಲಿಲ್ಲ, ಬೇರೆ ಟಿವಿಯ ಪಾಲಾಯಿತು. ಬಿಜೆಪಿಯ ಉನ್ನತ ನಾಯಕರಿಗೆ ಅರ್ನಾಬ್ ನೇರವಾಗಿ ಫೋನ್ ಮಾಡಿದ್ರೆ ಹೆಚ್ಚಿನವರು ಈಗ ಫೋನ್ ತಗೋತಾ ಇಲ್ವಂತೆ. ಈಗ ಅರ್ನಾಬ್ಗೆ ಸತ್ಯದ ಅರಿವಾಗಿದೆ. ಗೋಧಿ ಮೀಡಿಯಾ ಲೇಬಲ್ ನಿಂದ ಹೊರಬರದಿದ್ರೆ ರಿಪಬ್ಲಿಕ್ನ TRP ಪೂರ್ತಿ ಬಿದ್ದೋಗುತ್ತೆ ಅನ್ನೋದು ಅರ್ನಾಬ್ಗೆ ಗೊತ್ತಾಗಿದೆ ಅಂತ ಒಂದು ವರ್ಗ ಹೇಳ್ತಾ ಇದೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಅರ್ನಾಬ್ ಬಿಜೆಪಿ ಸರ್ಕಾರದ ಪಾಲಿಸಿಗಳನ್ನು ಟೀಕಿಸಿದ್ದಾರೆ ಅನ್ನೋದು ನಿಜ. ಆದ್ರೆ ಈ ಇಷ್ಟೂ ಸ್ಟೋರಿಗಳಲ್ಲಿ ಅವರು ಒಂದೇ ಒಂದು ಸಲವೂ ಕೂಡ ನರೇಂದ್ರ ಮೋದಿ ಅವರ ಹೆಸರನ್ನ ಹೇಳ್ತಾ ಇಲ್ಲ. ಹಾಗಾಗಿ ಹಲವರು ಅರ್ನಾಬ್ನ ಈ ಬದಲಾವಣೆಯನ್ನು ನಂಬ್ತಾ ಇಲ್ಲ. ಇದು ನಾಟಕ ಸರ್. ಬಿಜೆಪಿ ಸರ್ಕಾರದ ಮೇಲೆ ಸತತವಾಗಿ ಟೀಕಾ ಪ್ರಹಾರ ನಡೆಸಿದ್ರೆ ರೋಸಿ ಹೋಗಿ ಬಿಜೆಪಿ ಕೂಡ ಒಂದು ಒಪ್ಪಂದಕ್ಕೆ ಬರುತ್ತೆ. ಆಗ ರಿಪಬ್ಲಿಕ್ಗೆ ಹೆಚ್ಚು ಜಾಹೀರಾತು ಸಿಗುತ್ತೆ. ಆಗ ಮತ್ತೆ ಈ ಅಸ್ಸಾಮಿ ಉಲ್ಟಾ ಹೊಡಿತಾರೆ, ಮೋದಿ ಮತ್ತು ಸಂಘ ಪರಿವಾರದ ಭಜನೆಯನ್ನು ಮತ್ತೆ ಶುರು ಮಾಡ್ತಾರೆ ಅಂತ ಈ ವರ್ಗ ಹೇಳ್ತಾ ಇದೆ. ಇದರಲ್ಲಿ ಯಾವುದು ಸತ್ಯ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. 2029 ಚುನಾವಣೆಯವರೆಗೂ ಕಾದು ನೋಡಬೇಕಾಗುತ್ತೆ. ಅಲ್ಲಿವರೆಗೂ ಅರ್ನಾಬ್ ಹೀಗೆಯೇ ಕೇಂದ್ರದ ಜನವಿರೋಧಿ ನೀತಿಯನ್ನ ಕಟುವಾಗಿ ಟೀಕಿಸ್ತಾ ಇದ್ರೆ ಬಹುಶಃ ಈ ಮನುಷ್ಯ ನಿಜಕ್ಕೂ ಬದಲಾಗಿದ್ದಾರೆ ಅಂತ ಹೇಳಬಹುದು. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮ್ಮ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.